ದೊಡ್ಡ ನಮಸ್ಕಾರ. ಇಲ್ಲಿಂದ ನಾ ಜಾಗ ಖಾಲಿ ಮಾಡ್ತಾಯಿ. ದೊಡ್ಡ ನಮಸ್ಕಾರ ನಿನಗೆ. ನಮಸ್ಕಾರ ಆಗ್ತಾ ಇದೀನಿ. ನೀನು ಬಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಇಲ್ಲಿಂದ ಹೋಗ್ತಾ ಇದೀಯಾ. ನಿನಗೆ ದೊಡ್ಡ ನಮಸ್ಕಾರ, ದೊಡ್ಡ ನಮಸ್ಕಾರ. ಇಲ್ಲ ಗಿಡಮಾಟಿ, ನಾನು ಮಾಡಿಲ್ಲ, ನನ್ನ ನಂಬು. ನನ್ನ ಬ್ಯಾಗ್ ತೆಗ್ದು ಹಿಂಗೆ ಹೊರಗೆ ಎಸ್ತು ಹೋಗು ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀರಾ ನೀವು. ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನೀವು ನನಗೆ ಬಂದು ಸಹಾಯ ಮಾಡಿದ್ದೀರ. ನೀವು ನನ್ನ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ನಾನು ಈ ರೀತಿ ಕೆಲಸ ಮಾಡೋದಿಲ್ಲ ಗಿಡಮಕ್ಕ. ನಾನು ಇಂಥ ಕೆಲಸ ಮಾಡೋದಿಲ್ಲ. ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ. ನಾನು ನಮ್ಮ ಅಮ್ಮ ಹೇಳಿದ್ರೆ ನನಗೆ ನಂಬಿಕೆ ಬರಲಿಲ್ಲ ಗೊತ್ತಾ. ನಾನು ಅಷ್ಟು ನಂಬಿಕೆ ಇಟ್ಟಿದ್ದೆ ನಿನ್ನ ಮೇಲೆ, ಆದರೆ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಇಲ್ಲಿಂದ ನಾವು ಹೊರಟೋಗ್ಬಿಡು. ಸುಮ್ಮನೆ ಜಗಳ ಬೇಡ. ನಮ್ಮ ಅಮ್ಮಗೆ ಒಂದು ಸತಿ ಸಿಟ್ಟು ಬಂದರೆ ಮುಗೀತು. ನೀನು ನಿನ್ನ ಮಾಡಿರೋ ಅಂಥ ಕೆಲಸದನ್ನ ನಾನು ಮಾಡಿದ್ದೀನಿ ಅಂತ ಮತ್ತೆ ನೀನು ತಪ್ಪು ಒಪ್ಕೊಳ್ಳಂಗೆ ಇಲ್ಲ. ಅದಕ್ಕೆ ಹೋಗ್ಬಿಡು ನೀನು, ಅಷ್ಟೇ ಮುಗೀತು ಕಣೆ ಮೊಯ್ನಿ. ಇವಳು ಒಪ್ಕೊಂಡ್ರು ಇಲ್ಲಿ ಜಾಗ ಇಲ್ಲ, ಒಪ್ಕೊಂಬ್ಲಿಲ್ಲ ಅಂದ್ರೂ ಜಾಗ ಇಲ್ಲ. ಒಟ್ಟು ಇವಳೇ ಮಾಡಿರೋದಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು. ಇವಳೇ ದುಡ್ಡು ಎತ್ಕೊಂಡು ಇಟ್ಕೊಂಡವಳೆ ಅನ್ನೋದು ಗೊತ್ತಾಗೈತೆ. ಅದಕ್ಕೇ ಇವಳಿಗೆ ಇಲ್ಲಿ ಈ ಮನೆಯಲ್ಲಿ ಜಾಗ ಇಲ್ಲ. ಹೊರ್ಟೋಗ್ತಾ ಇರಬೇಕು. ಅವಳ ದಾರಿ ಅವ್ರು ನೋಡ್ಕೊಂಡು ಅವ್ರ ಮನೆಗೆ ಅವ್ರಿಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಇರ್ಲೇಳು. ನಾನು ಚೆನ್ನಾಗಿದ್ದು ಬಿಟ್ರೆ ನಂದೇ 100 ರೂಪಾಯಿ ಅಲ್ಲ 1000 ರೂಪಾಯಿ ಹೋಗ್ಲಿ ನನ್ನ ತಲೆ ಕೆಡಿಸ್ಕೊಂಬಲ್ಲ. ಆದ್ರೆ ನನ್ನ ವಿರುದ್ಧ ಇಂಥ ಕೆಲಸಗಳು ಯಾರಾದರೂ ಮಾಡಿಬಿಟ್ಟವೆ ಅಂತಂದರೆ ಅಷ್ಟೇ. ನನ್ನ ಹತ್ರ ಚೆನ್ನಾಗಿರ್ಬೇಕಾದ್ರೆ ನಿನಗೇನೇ ಬರಲಿ, ನಿನಗೆ ಎಷ್ಟೇ ದುಡ್ಡಾಗಲಿ ಏನೇ ಆಗಲಿ, ಬೇಕಾದ್ರೆ ನಮ್ಮದಲ್ಲೇ 1000 2000 ಮುಗಿದ್ರೂ ಪರವಾಗಿಲ್ಲ, 50,000 ಮುಗಿದ್ರೂ ಪರವಾಗಿಲ್ಲ, ನಂದೇನೆ. ನನಗೆ ಚೆನ್ನಾಗಿ ಇರ್ತೀರಾ. ನನ್ನ ಜೊತೆ ಚೆನ್ನಾಗಿದ್ರೆ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ. ನನ್ನ ಜೊತೆ ಚೆನ್ನಾಗಿಲ್ಲ ಅಂತಂದ್ರೆ ನಾನು ಅವ್ರ ಜೊತೆ ಚೆನ್ನಾಗಿರೋದಿಲ್ಲ. ಹಂಗೆ ಮುಯ್ಯೋ ಈ ಗಿಡಮ್ಮ ಯಾವತ್ತೂ ಹಂಗೇನೆ. ಚೆನ್ನಾಗಿದ್ರೆ ಅವಳು ಇದೇ ಬೇರೆ ಬಿಡು. ನನ್ನ ಹತ್ರ ಚೆನ್ನಾಗಿರೋದಕ್ಕೆ ಅದೃಷ್ಟ ಬೇಕು. ಎಲ್ಲರಿಗೂ ಸುಮ್ಮನೆ ಎಲ್ಲರಿಗೂ ನಾನು ಗಿಡಮಕ್ಕನ ಹತ್ರ ಚೆನ್ನಾಗಿರ್ತೀನಿ ಅಂದ ಮಾತ್ರಕ್ಕೆ ಯಾವುದೂ ಆಗಲ್ಲ. ನೋಡು ಅವ್ರ ಋತುವರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಆ ಋತುನು ಅದೃಷ್ಟ ಮತ್ತು ಆ ಗುಂಡ ಪುಣ್ಯ ಶಿವಾನಿ ಎಲ್ಲರೂ ನಿಂತ್ಕೊಂಡು ನೋಡ್ತಾವ್ರೆ. ನೋಡು ನನಗೆ ಇವಾಗ ಎಷ್ಟು ಒಂಥರ ಶೇಮ್ ಅನ್ನಂಗೆ ಆಗ್ತೈತೆ. ನನಗೆ ಅವ್ರ ಮುಖಾನ ನೋಡೋದಕ್ಕೆ ಆಗ್ತಾ ಇಲ್ಲ, ತಲೆ ಎತ್ಕೊಂಡು ಅಷ್ಟು ನನಗೊಂಥರ ಶೇಮ್ ಆದಂಗೆ ಆಗ್ತೈತೆ. ಗಿಡಮಕ್ಕ ನೀವು ಈ ಥರ ಗಲಾಟೆ ಮಾಡ್ತಾ ಇರೋದಕ್ಕೆ ನೋಡು ಅವ್ರು ಕಾತ್ಕೊಂಡಿದ್ರು ಅನಿಸುತ್ತೆ. ಹೆಂಗೆ ಇವ್ರಿಗೆ ಇದು ಮಾಡೋಣಪ್ಪ, ಹಿಂಗೆ ಹೇಳೋಣಪ್ಪ ಅಂತೇಳಿ ಕಾತ್ಕೊಂಡಿದ್ರು ಅನಿಸುತ್ತೆ. ಏನೋ ಅವರೇ ಮಾಡಿದಾರೆ ಅಂತ ನನಗೆ. ಅವರೇ ಏನೋ ಮಾಡಿರ್ಬೇಕು, ಪುಣ್ಯನು ಶಿವಾನಿ ಇಬ್ಬರು ಸೇರಿಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಅವರು ಏನೋ ಕಿತಾಪತಿ ಮಾಡವ್ರೆ. ಸುಳ್ಳು ಹೇಳ್ಬೇಡ. ಸುಳ್ಳು ಅಂತ ಕೇಳ್ತೀಯ. ಯಾರು ಮನೆ ಬಾಕ್ಲಾಗ ಒಬ್ರು ಕೂತ್ಕೊಂಡವ್ರೆ ಮನೆ ಕೆಂಡವ್ರೆ ಅಂತಂದರೆ ಬರೋ ಅಂಥವ್ರಿಗೆ ಭಯ ಇರುತ್ತೆ. ನೀನು ಇದೆಯಾ ತಾನೆ, ಯಾರು ಬಂದರು ಯಾರು ಬಂದಿಲ್ಲ, ನೀನೇ ತಗೊಂಡಿರೋದು. ಸುಮ್ಮನೆ ಒಪ್ಕೊಂಬತ್ ಕಲಿ. ಒಪ್ಕೊಂಬದಲ್ಲೇ ಸುಮ್ಮನೆ ಅತ್ತೆತ ಮಾತಾಡಬೇಡ. ಕೇಳಿದ್ರೆ 50,000 ಬೇಕು ಅಂತ ನಮ್ಮ ಅಮ್ಮನೇ ಕೊಟ್ಬಿಡೋದು ನಿನಗೆ. ಹಿಂಗೆ ಮಾಡೋ ಅಂಥದ್ದಿರಲಿಲ್ಲ ಕರಿಯಮ್ಮಕ್ಕ, ನೀನು ಮಾಡೋ ಅಂಥದ್ದಿರಲೇ ಇಲ್ಲ. ಬೇಕು ಅಂತ ಕೇಳಿದ್ರೆ ಮೈನಿ ಅವಳು 2 ಲಕ್ಷ ಸಂಘದಾಗ ಕೊಡಿಸ್ತಿದ್ದೆ ಕಣೆ. 2 ಲಕ್ಷ ಬೇಡ 3 ಲಕ್ಷನೇ ಕೊಡಿಸ್ತಿದ್ದೆ. 5 ಲಕ್ಷದ ಗಂಟೆ ಸಾಲ ಕೊಡಿಸ್ತಿದ್ದೆ. ಅವಳೇನಾದ್ರೂ ನನ್ನ ಹತ್ರ ಕೇಳಿದ್ರೆ ದುಡ್ಡ ಕೇಳ್ದಂಗೆ ಸುಮ್ಮನೆ ಹಂಗೆ ಹಿಂಗೆ ಅಂತ ಅದು ಇದು ಹೇಳಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಯಾಕಮ್ಮ ಏನಾಯ್ತು? ಬಂದ ಮೋಹಿತು ಬಾರೋ. ನಿಮ್ಮ ಅಮ್ಮಯ್ಯ ಇಲ್ಲಿ ನೋಡಿಲಿ, ನನ್ನ ಬ್ಯಾಗಕ್ಕೆ ಯಾರು ದುಡ್ಡು ತಂದಿಟ್ರು ಅಂತ ಗೊತ್ತಿಲ್ಲ ಕಣೋ ಮೋಹಿ. ನನ್ನ ಮೇಲೆ ನೀನೇ ತಗೊಂಡಿದ್ಯಾ ಅಂತೇಳಿ ಕಳ್ತನದ ಆರೋಪ ಹೊರಿಸ್ಬಿಟ್ಟು ನನ್ನ ಮನೆಯಿಂದ ಆಚೆ ಕಳಿಸ್ತಾ ಐತೆ. ನೋ ಪಾಪ ಇಲ್ಲಿ ನೋಡಿಲಿ, ನನಗೆ ಎಲ್ಲ ಗೊತ್ತಾಯಿತು. ಇವಳ ಮೇಲೆ ಅನುಮಾನ ಇತ್ತು. ಇವಳೇ ತಾಂಡಿರ್ಬೇಕು ಅಂತ ನನಗೆ ಅನುಮಾನ ಇತ್ತ. ಅದಕ್ಕೆ ನಾನು ಏನು ಮಾಡಿದೆ, ನೋಡೋಣ ಇವಳು ಬ್ಯಾಗ ಅಂತ ಟೆಸ್ಟ್ ಮಾಡಿದೆ. ಹೋಗಿ ನೋಡಿದೆ, ಸಿಕ್ತು 50,000 ದುಡ್ಡು. ಮತ್ತು 50,000 ದುಡ್ಡು ಎಲ್ಲಿತ್ತು ಮತ್ತೆ ಇವಳ ಹತ್ರ? ಇವಳು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ಎಲ್ಲೂ ಏನೂ ಹೋಗಿಲ್ಲ. ಎಲ್ಲಿತ್ತು 50,000 ಅಂತ? ನಾನು ಕುಡಿಕೊಂಡಿದ್ದೆ ಅಂತಾಳೆ. ಕುಡಿಕೊಂಡಿದ್ರೆ ನಾನು ಇಟ್ಟಿರೋ ಅಂಥ ದುಡ್ಡೇ ನನಗೆ ಅಲ್ಲೇ ಗೊತ್ತಾಗುತ್ತೆ. ನಾನು ಹೆಂಗೆ ರಬ್ಬರ್ ಹಾಕಿ ಒಂದು ಕಡೆ ರಬ್ಬರ್ ಹಾಕಿ ಇಟ್ಟಿದ್ದೋ ಹಂಗೆ ಗೊತ್ತಾಗ್ತದೆ ನನ್ನ ದುಡ್ಡು ಅಂತ. ನೋಡಿ ಪಾಪ ಇಂಥ ಕೆಲಸ ಮಾಡೋಳೆ. ನಾವೇನೋ ನಂಬಿ ಎಷ್ಟು ದಿನ ಮನೆಯಾಗಿ ಇಕ್ಕೊಂಡ್ವಿ ನೋಡು, ಅದಕ್ಕೆ ನಮಗೆ ಎಂತ ಇದು ಮಾಡಲ್ಲ. ಅದೇ ಮತ್ತೆ ಅಲ್ಲ ಅಕ್ಕ, ಯಾಕಕ್ಕ ಹಿಂಗೆ ಮಾಡಿದ್ರಿ? ಏನು ಕರಿಯಮ್ಮಕ್ಕ ನೀವು ಹಿಂಗೆ? ಯಪ್ಪ, ನಾವು ಈ ಥರ ನೀವು ಅಷ್ಟು ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ. ಅಯ್ಯೋ ಏನು ಹೇಳ್ಬೇಕು ಏನೋ. ಅಲ್ಲ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನಿಜ ನೋಡ್ತಿದ್ರೆ ಯಾರು ತಪ್ಪು ಯಾರು ಸರಿ ಅಂತ ಅನ್ನಿಸ್ತಾ ಐತೆ. ನಮ್ಮದೇ ಸರಿ ಕಣ. ನಾವು ಹೋದ್ವಿ ನೋಡಿದ್ವಿ, ಈಗಳಮ್ಮ ಹಿಂಗೆ ದುಡ್ಡು ಕಳ್ತನ ಐತೆ ಕೊಡ್ಬಾ ಅಂತಂದ್ರೆ ಇಲ್ಲ ನನ್ನ ಹತ್ರ ಇಲ್ಲ ಇಲ್ಲ ಅಲ್ಲು. ಹೋಗಿ ನೋಡೋದಕ್ಕೆಲ್ಲ ಸಿಕ್ತು.
ಸುಮ್ಮನೆ ಇವಳು ಇಲ್ಲದೆಲ್ಲ ಇದು ಮಾಡವಳೆ. ಏನು ಮಾಡೋದು, ನನಗೆ ಆಲೇ ಸಿಟ್ಟು ಬಂದ್ಬಿಟ್ಟಿತ್ತು. ನಾನು ಅಷ್ಟಿಷ್ಟು ಬೈಲಿಲ್ಲ ಕಣ ಇವಳಿಗೆ, ಒದ್ದೆ ಬಿಟ್ಟೆ ಹಿಡ್ಕೊಂಡು. ಎಲ್ಲ ಇದು ಮಾಡ್ತಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು. ಆಡ್ಕೊಂಬ್ತಾರಂತೆ, ಆಡ್ಕೊಂಬರ ಬಗ್ಗೆ ಎಲ್ಲ ಎಚ್ಚರಿಕೆ ಇದ್ದಿದ್ರೆ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ಅವರೆಲ್ಲ ಏನು ಅನ್ಕೊಂತಾರಪ್ಪ, ಏನಪ್ಪ ಗೊತ್ತಾದ್ರೆ ಏನು ಅಂತಾರಪ್ಪ ಅಂತ ನಿನಗೇನಾದರೂ ಭಯ ಇದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಮಾಡೋದು ಮಾಡಿಬಿಟ್ಟು ಈಗ ಅಯ್ಯೋ ಅಪ್ಪ ಅಂತಂದರೆ ಏನಾಗುತ್ತೆ? ಏನೂ ಆಗಲ್ಲ. ಮಾಡಿರೋ ತಪ್ಪು ಉಟ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ, ಆಗೋದು ಆಗ್ಬಿಟ್ಟೈತೆ. ನೀನು ಚೆನ್ನಾಗಿರ್ಬೇಕು ಅನ್ನೋ ಅಂಥದ್ದು ತಲೆಯಲ್ಲಿರ್ಬೇಕಷ್ಟೆ. ಪ್ಲೀಸ್ ಗಿಡಮ್ಮಕ್ಕ, ನನ್ನ ಮನೆಯಿಂದ ಆಚೆ ಕಳಿಸ್ಬೇಡ. ನೀವೇ ನನಗೆಲ್ಲ. ಇವಾಗ ನನಗೆ ಯಾರೂ ಇಲ್ಲ. ತಂದೆ ತಾಯಿ ಬಂದು ಬಳಗ ಅಕ್ಕ ತಮ್ಮ ಎಲ್ಲ ನೀವೇ. ಇವಾಗ ನನಗೆ ಬಿಡಪ್ಪ ಯಾರೂ ಇಲ್ದಾಗ ನೋಡು, ದೇವ್ರು ನನಗೆ ಒಂದು ಕುಟುಂಬ, ನಮ್ಮ ಫ್ಯಾಮಿಲಿ ಅನ್ನೋ ಥರ ಒಂದು ಏನೋ ಒಂದು ನನಗೆ ಒದಗಿಸ್ಕೊಟ್ಟ ಅಂತ ಖುಷಿಯಾಗಿತ್ತು. ಆದರೆ ಇವಾಗ ತುಂಬ ಬೇಜಾರಾಗೈತೆ. ಮತ್ತೆ ನೀನು ಕೆಲಸ ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಈಗ ಯೋಚನೆ ಮಾಡ್ತಾ ಇದೆಯಲ್ಲ, ಹೇಳು. ಏನು ಹೇಳಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಬಿಡು, ಹೋದ್ರು ಹೋಗ್ಲಿ. ಅದಕ್ಕೆ ಬ್ಯಾಗ್ ತೆಗೆದು ಹೋಗಮ್ಮ, ನಮ್ಮ ಮನೆಯಿಂದ ಜಾಗಿಲ್ಲ, ನಿನ್ನ ಪಾಡಿಗೆ ನೀನೆಲ್ಲನ ಹೋಗು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಕಣೆ. ಹೋಗು, ಇಲ್ಲಿಂದ ಹೋಗ್ತಾ ಇರಬೇಕು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕರಿ, ಹೋಗು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ನನಗೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಪ್ಲೀಸ್ ಗಿಡ್ಡಮ್ಮಕ್ಕ. ಆ ಥರ ಎಲ್ಲ ಮಾತಾಡಬೇಡಿ ಪ್ಲೀಸ್. ನಿಮ್ಮ ತಮ್ಮ ಅಂತೀನಿ. ಇಲ್ಲೋಡಕ್ಕ, ನಮ್ಮಮ್ಮ ಒಂದ್ಸತಿ ತೀರ್ಮಾನ ತಗೊಂಡ್ಮೇಲೆ ಮುಗೀತು. ನೀವೇನು ಹೇಳಿದ್ರು ಅಷ್ಟೇ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ರಿ ಅಷ್ಟೇ. ಯಾರು ಬಂದ್ರು ಈ ನಿರ್ಧಾರ ಅಂತ ಬದಲಾಯಿಸೋದಿಲ್ಲ ಗಿಡ್ಡಮ್ಮ, ಬದಲಾಯಿಸೋದಿಲ್ಲ ಅಷ್ಟೇ. ಹೋಗ್ತಾ ಇರು, ಬ್ಯಾಗ್ ತಗೊಂಡು ಜಾಗ ಖಾಲಿ ಮಾಡ್ತಾ ಇರು. ಯಾರು ಬಂದು ಹೇಳಿದ್ರೆ ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ ಅಷ್ಟೇ. ಒಂದು ಸತಿನೇ ಹೇಳೋದು. ಹೋಗ್ತಾ ಇರೋ ಕರಿ, ಹೋಗ್ತಾ ಇರು. ನಿನ್ನ ಪಾಡಿಗೆ ನೀನು ಹೋಗಿ ಎಲ್ಲನ ಆರಾಮಾಗಿದ್ಬಿಡು. ಏನೋ ಬಿಡು, ಇದೊಂದು ಸತಿ ಕ್ಷಮಿಸ್ತೀನಿ. ಏನು ನನಗೇನೇನು ಬೇಜಾರಿಲ್ಲ, ಹೊರಟೋಗು. ನಾನು ಮಾತ್ರ ನಿನ್ನ ಮನೆಯಲ್ಲೇ ಬಿಡ್ಕೊಂಬೋದಿಲ್ಲ ಅಷ್ಟೇ. ಹೋಗು, ಎಲ್ಲನ ಚೆನ್ನಾಗಿರು. ನೀನು ಹಿಂಗೆ ಮಾಡಿರಿ ಅಂತ ನಾನು ನಿನಗೆ ಕೆಟ್ಟದ್ದು ಬಯಸಲ್ಲ. ನೀನೆಲ್ಲನ ಚೆನ್ನಾಗಿರು. ಹೋಗ್ಬಿಟ್ಟು ನಿನಗೆ ಇಷ್ಟ ಬಂದಿರತ್ತಾಗೆ, ಇಷ್ಟ ಬಂದ ಜನತ್ತಾಗೆ ಎಲ್ಲಾದರೂ ಇದ್ಬಿಡು ಅಷ್ಟೇ. ಹೋಗ್ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಲ್ಲೇನಾದರೂ ಮಾಡಿ ಪರ್ಮನೆಂಟಾಗೆ ಇಲ್ಲೇನೆ ಉಳ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೆ. ಆದರೆ ಯಾವ ಥರ ಎಡವಟ್ಟು ಆಗ್ತೈತೆ ನೋಡಿ. ನಾನು ದೇವ್ರಾಣೆಗೂ ಆ ದುಡ್ಡು ತೊಗೊಂಡು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿಲ್ಲ. ನನ್ನ ಬ್ಯಾಗ್ ಒಳಗಡೆ ಆ ದುಡ್ಡು ಹೆಂಗೆ ಬಂತು ಅಂತ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಆದರೆ ಎಲ್ಲರೂ ನನಗೆ ಇವರೆಲ್ಲನ ನಮ್ಮ ದುಡ್ಡು ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳಿ ನನ್ನ ಮೇಲೆ ಇಂಥ ಆರೋಪ ಬರೆಸ್ಬಿಟ್ರು. ನನಗೆ ತುಂಬ ಬೇಜಾರಾಗ್ತೈತಿ. ಯಾರು ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಇವ್ರ ಮನೆಯಲ್ಲಾರು ಯಾರಾದರೂ ಮಾಡಿದ್ರ ಅಂತ ನನಗೆ ಅನುಮಾನ. ಆದರೆ ಇವ್ರು ಮಾಡೋದಾಗಿದ್ರೆ ಇಷ್ಟು ದಿವಸ ಯಾಕೆ ಬೇಕಾಗಿತ್ತು? ಇದಕ್ಕಿಂತ ಮುಂಚೆನೇ ಮಾಡಿಬಿಡೋರು. ಗಿಡ ಮಕ್ಕ ಹೇಳ್ದಂಗೆ ನಮ್ಮ ಮನೆಗೆ ದುಡ್ಡೇನು ಮಸ್ತಾಗಿರುತ್ತೆ, ಯಾವಾಗ ಬೇಕಾದರೂ ಮಾಡ್ತಿದ್ದೆ ಅಂತ ಅವ್ರು ಹೇಳ್ತಾರೆ. ಆದರೆ ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಸಾಕಾಗ್ಬಿಟ್ಟೈತಪ್ಪ, ತುಂಬ ಬೇಜಾರಾಗ್ತೈತೆ. ಪುಣ್ಯ ಶಿವಾನಿ ಅಂತಿದ್ದು ಇವತ್ತು ಅವ್ರಿಗೆ ಏನೋ ಒಂಥರ ಖುಷಿ ಆಗ್ತೈತೆ. ಸರಿಯಾಗಿ ಆಯ್ತಲ್ಲಪ್ಪ ಇವರಿಗೆ ಅಂತೇಳಿ ತುಂಬ ಖುಷಿ ಆಗ್ತೈತೆ ಅನ್ಸುತ್ತೆ ಅವ್ರಿಗೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.